ಕತೆಯ ಹೆಸರು ಚತುರ ಮೊಲ ಮತ್ತು ಗರ್ವದ ಸಿಂಹ. ಒಂದು ಸುಂದರವಾದ ಕಾಡಿನಲ್ಲಿ ಒಂದು ದೊಡ್ಡ ಸಿಂಹ ವಾಸಿಸುತ್ತಿತ್ತು. ಆ ಸಿಂಹ ಬಹಳ ಬಲವಾದದು, ಆದರೆ ಅದಕ್ಕೆ ತುಂಬಾ ಗರ್ವ ಇತ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ಅದನ್ನು ನೋಡಿದರೆ ಭಯಪಟ್ಟು ಓಡುತ್ತಿದ್ದರು. ಒಂದು ದಿನ ಸಿಂಹ ಕಾಡಿನ ಮಧ್ಯದಲ್ಲಿ ಗರ್ಜಿಸಿ ಹೇಳಿತು, ಈ ಕಾಡಿನ ರಾಜು ನಾನು. ಪ್ರತಿದಿನ ಒಬ್ಬ ಪ್ರಾಣಿ ನನ್ನ ಬಳಿ ಊಟಕ್ಕೆ ಬರಬೇಕು. ಇಲ್ಲದಿದ್ದರೆ ಎಲ್ಲರನ್ನೂ ಹಿಡಿದು ತಿನ್ನುತ್ತೇನೆ. ಎಲ್ಲಾ ಪ್ರಾಣಿಗಳು ತುಂಬಾ ಭಯಪಟ್ಟವು. ಅವುಗಳು ಒಟ್ಟಿಗೆ ಕೂಡಿ ಯೋಚಿಸಿ ಪ್ರತಿದಿನ ಒಬ್ಬ ಪ್ರಾಣಿ ಸಿಂಹದ ಬಳಿ ಹೋಗಬೇಕು ಎಂದು ತೀರ್ಮಾನಿಸಿತು. ಒಂದು ದಿನ ಮೊಲದ ಸರದಿ ಬಂತು. ಚಿಕ್ಕ ಮೊಲಕ್ಕೆ ತುಂಬಾ ಭಯವಾಯಿತು. ಆದರೆ ಅದು ಚತುರವಾಗಿತ್ತು. ಅದು ನಿಧಾನವಾಗಿ ಸಿಂಹದ ಕಡೆಗೆ ಹೋಗಿತು. ಸಿಂಹ ಕೋಪದಿಂದ ಕೇಳಿತು, ಇಷ್ಟು ತಡವಾಗಿ ಯಾಕೆ ಬಂದೆ? ಮೊಲ ಹೇಳಿತು, ಮಹಾರಾಜ, ಇನ್ನೊಂದು ಸಿಂಹ ನನ್ನನ್ನು ತಡೆದಿತು. ಅದು ಹೇಳಿತು, ನಾನೇ ಈ ಕಾಡಿನ ನಿಜವಾದ ರಾಜ ಎಂದು. ಇದು ಕೇಳಿ ಸಿಂಹ ತುಂಬಾ ಕೋಪಗೊಂಡಿತು. ಆ ಸಿಂಹ ಎಲ್ಲಿದೆ? ನನಗೆ ತೋರಿಸು ಎಂದು ಗರ್ಜಿಸಿತು. ಮೊಲ ಅದನ್ನು ಒಂದು ಹಳೆಯ ಬಾವಿಯ ಬಳಿಗೆ ಕರೆದೊಯ್ದಿತು. ಮೊಲ ಹೇಳಿತು, ಮಹಾರಾಜ, ಅದು ಈ ಬಾವಿಯ ಒಳಗೆ ಇದೆ. ಸಿಂಹ ಬಾವಿಯೊಳಗೆ ನೋಡಿದಾಗ ತನ್ನದೇ ಪ್ರತಿಬಿಂಬ ಕಾಣಿಸಿತು. ಅದು ಇನ್ನೊಂದು ಸಿಂಹ ಎಂದು ಭಾವಿಸಿತು. ಕೋಪದಿಂದ ಸಿಂಹ ಬಾವಿಗೆ ಜಿಗಿತವಿಟ್ಟಿತು. ಆದರೆ ಅದು ಬಾವಿಯೊಳಗೆ ಬಿದ್ದು ಹೊರಬರಲಿಲ್ಲ. ಚಿಕ್ಕ ಮೊಲದ ಚಾತುರ್ಯದಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ಉಳಿದವು. ನೀತಿ: ಬಲಕ್ಕಿಂತ ಬುದ್ಧಿ ದೊಡ್ಡದು.